ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಡೀ ಜಗತ್ತಿನಲ್ಲಿ ಎಷ್ಟೇ ಹುಡುಕಿದರೂ ಪರಿಶುದ್ಧವಾಗಿರುವವರು, ಪರಿಪೂರ್ಣವಾದವರು ಯಾರೊಬ್ಬರೂ ಸಿಗುವುದಿಲ್ಲ. ಸಣ್ಣ ಪುಟ್ಟ ತಪ್ಪುಗಳಿಗೆ, ಮನಸ್ತಾಪಗಳಿಗೆ ಎಲ್ಲರನ್ನೂ ಕಳೆದುಕೊಳ್ಳುತ್ತಿದ್ದರೆ ನೆನಪಿಡಿ, ನಿಮ್ಮೊಡನೆ ಕೊನೆಗೆ ಉಳಿಯುವುದು ನೀವೊಬ್ಬರೇ ಅಷ್ಟೇ. ನನ್ನವರು ಯಾರೂ ಇಲ್ಲ ಅಂತ ಅನ್ನೋ ಭಾವನೆ ಮನದಲ್ಲಿ ಬಂದಾಗ ನನಗೆ ನಾನೇ ಎಲ್ಲ ಅನ್ನೋ ಆತ್ಮಸಾಕ್ಷಿ ಪ್ರಬಲವಾಗಬೇಕೇ ಹೊರತು ನನಗಾರು ಇಲ್ಲ ಎನ್ನುವ ಚಿಂತೆ ನಮ್ಮನ್ನು ಅತಿಯಾಗಿ ಕಾಡಬಾರದು. ಒಬ್ಬರಿಗೆ ನೋವು ಆಗುತ್ತದೆ ಎಂದು ತಿಳಿದ ಮೇಲೆ ಆ ವಿಚಾರವನ್ನು ಕೇಳಲೇಬಾರದು. ಎಲ್ಲವನ್ನು ಮಾತಿನಿಂದಲೇ ತಿಳಿಯಬೇಕೆಂದು ಏನೂ ಇಲ್ಲ. ಮೌನದಲ್ಲೂ ಮಾತಿದೆ, ಅದನ್ನು ಅರಿಯಬೇಕು ಅಷ್ಟೇ. ಮಾಡಬೇಕಲ್ಲ ಎಂಬ ಕಾರಣಕ್ಕಾಗಿ ಸಾಂಪ್ರದಾಯಿಕವಾಗಿ ಯಾವುದೇ ಕೆಲಸವನ್ನು ಮಾಡಬಾರದು. ಅದು ಸಣ್ಣ ಕೆಲಸವಾದರೂ ಸರಿ, ಮನಸ್ಸಿಟ್ಟು ಮಾಡಿದರಷ್ಟೇ ಅದಕ್ಕೆ ಸಿಗಬಹುದಾದ ಯಶಸ್ಸು, ಫಲಿತಾಂಶ ಸಿಕ್ಕೇ ಸಿಗುವುದು. ನಿಮಗೆ ಯಾರೊಂದಿಗಾದರೂ ಮನಸ್ತಾಪ, ಬೇಜಾರು, ಕೋಪ, ಭಿನ್ನಾಭಿಪ್ರಾಯ ಇತ್ಯಾದಿಗಳಿದ್ದರೆ ಅದನ್ನು ಖುದ್ದಾಗಿ ಅವರೊಡನೆಯೇ ಮಾತನಾಡಿ ಬಗೆಹರಿಸಿಕೊಳ್ಳಿ. ಬದಲಿಗೆ ಅದನ್ನು ಮೂರನೆಯವರೊಂದಿಗೆ ಹೇಳುವುದು ತರವಲ್ಲ. ಆದ್ದರಿಂದ ಯಾವ ಸಮಸ್ಯೆಯೂ ಇತ್ಯರ್ಥವಾಗುವುದಿಲ್ಲ. ಆದರೆ ಮತ್ತಷ್ಟು ತೊಂದರೆ ಉಲ್ಬಣವಾಗುವುದರಲ್ಲಿ ಸಂದೇಹವೇ ಇಲ್ಲ. ಒಮ್ಮೆ ವಿಚಾರ ಮಾಡಿ ನೋಡಿ. ಯಾವುದೇ ವಿಷಯ, ವಸ್ತು ಆಗಿರಲಿ ಅಥವಾ ವ್ಯಕ್ತಿಯ ಬೆಲೆ ಆಗಿರಲಿ, ಮಹತ್ವ ಅವುಗಳ ಲಭಿಸುವ ಮುನ್ನ ಹಾಗೂ ದೂರವಾದ ನಂತರವೇ ತಿಳಿಯುತ್ತದೆ. ವಿಪರ್ಯಾಸವೆಂದರೆ ಜೊತೆಯಲ್ಲಿದ್ದಾಗ ಅವುಗಳ ಮೌಲ್ಯ ಅರಿವಿಗೆ ಬರುವುದೇ ಇಲ್ಲ. ಎಲ್ಲರ ಕಷ್ಟಗಳಿಗೆ ಸ್ಪಂದಿಸಿ, ಅವರ ದುಃಖ ದುಮ್ಮಾನಗಳನ್ನು ಆಲಿಸಿ, ನೋವು ನಲಿವುಗಳಿಗೆ ಜೊತೆಯಾಗಿ ಅವುಗಳೆಲ್ಲವೂ ನನ್ನದೇ ಎಂದು ತಿಳಿದ ನನಗೆ ನನ್ನ ಕಷ್ಟಕಾಲದಲ್ಲಿ ಉಳಿದಿದ್ದು ನಾನು ಮತ್ತು ನಾನಷ್ಟೇ. ಈ ಮನಸ್ಸಿಗೇನು ಗೊತ್ತು, ಪ್ರಪಂಚ ಇದೊಂದು ವಿಶಾಲವಾಗಿದ್ದರೂ ಸ್ವಾರ್ಥಿ ಮನುಷ್ಯ ತೀರಾ ಸಣ್ಣವನೆಂದು. ಇನ್ನಾದರೂ ತಿಳಿ ಓ ಮನವೇ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಎಂದು. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ನಮ್ಮವರು ಅಂದುಕೊಂಡ ಮಾತ್ರಕ್ಕೆ ನಮ್ಮವರಾಗುವುದಿಲ್ಲ. ಬಹುಕಾಲ ಒಡನೆಯೇ ಇದ್ದ ಮಾತ್ರಕ್ಕೆ ಆತ್ಮೀಯರಾಗುವುದಿಲ್ಲ. ಕಾಲಕ್ರಮೇಣ ಪರಿಸ್ಥಿತಿಗೆ ಅನುಗುಣವಾಗಿ ಉರುಳುತ್ತಾರೆ. ಬದುಕಿನ ದಾರಿಯನ್ನು ಅರಿವು ಮೂಡಿಸುತ್ತಾರೆ. ಬಾಡಿಗೆ ಮನೆಯನ್ನು ಶೃಂಗರಿಸುವುದು ಒಂದೇ. ಪಾಪಿಗಳಿಗೆ ಮತ್ತು ಸ್ವಾರ್ಥಿಗಳಿಗೆ ಸ್ನೇಹ, ಪ್ರೀತಿ, ಸಲುಗೆ ನೀಡುವುದು ಒಂದೇ. ಎರಡೂ ನಿಷ್ಪ್ರಯೋಜಕ. ಅವುಗಳೆಂದೂ ನಮ್ಮದಾಗುವುದಿಲ್ಲ. ಬದುಕಿನಲ್ಲಿ ಆತ್ಮಸ್ಥೈರ್ಯಕ್ಕಿಂತ ಬೆಲೆಯುಳ್ಳದ್ದು, ಮುಖ್ಯವಾದದ್ದು ಬೇರಾವುದೂ ಇಲ್ಲ. ಹಣ, ಆಸ್ತಿ, ಒಡವೆ, ವಸ್ತ್ರ ಇವುಗಳೆಲ್ಲವೂ ಬಾಹ್ಯ ನೋಟಕ್ಕೆ ಸಂತಸ ತಂದರೂ ಮನಸ್ಸಿನ ತೃಪ್ತಿಗೆ ನಮ್ಮ ಮೇಲೆ ನಮಗಿರುವ ಆತ್ಮಸ್ಥೈರ್ಯ, ನಂಬಿಕೆ ಬಹಳ ಮುಖ್ಯ ಅನ್ನೋದು ತಿಳಿದಿರಲಿ.